Following lines are lines ಲೈನ್ ಹೊಡಿತಾರಲ್ಲ ಅದು ಇಂಟರ್ಸೆಕ್ಟ್ ನೋಡಿ ಇವಾಗ ಸ್ವಲ್ಪ ಗೊತ್ತಾ ಕೋಇನ್ಸೈಡ್ ಆರ್ ಪ್ಯಾರಲಲ್ ಮೂರ್ ತರ ಲೈನ್ ಇರುತ್ತೆ ಒಬ್ರು ಸೇರೋದೇ ಇಲ್ಲ ಒಬ್ರು ಕೋಇನ್ಸಿಡೆಂಟ್ ಪ್ಯಾರಲಲ್ ಬರ್ಕೊಳ್ಳಿ ಮೊದಲನೇದು ಎಲ್ಲ ಇಲ್ಲಿ ಬರ್ಬಿಡ್ತೀನಿ ಯಾವ್ದಾವ್ದು ಪ್ಯಾರಲಲ್ ಯಾವ್ದು ಇಂಟರ್ಸೆಕ್ಟ್ ಯಾವ್ದು ಕೋಇನ್ಸಿಡೆಂಟ್ ಅಂತ ನೀವೇ ಹೇಳ್ಬೇಕು ಗೊತ್ತಾ ಚೆಕ್ ಮಾಡೋದು A1/A2 B1/A2 C1/A2 ಎಲ್ಲ ಈಕ್ವಲ್ ಆದ್ರೆ ಒಂದ್ಸರಿ ಬರ್ಬಿಡ ಅದನ್ನೇ ರಿವಿಷನ್ ಅನ್ನೋದು ಈ ಬರೆಯೋದನ್ನೇ ಮಾಡೋ ಲೆಕ್ಕ ಯಾರು ಬೇಕಾದ್ರೂ ಮಾಡ್ತಾರೆ ಅದೇನ್ ಕಾನ್ಸೆಪ್ಟ್ ಅರ್ಥ ಮಾಡಿಸಿದ್ರೆ ರಿವಿಷನ್ ಅನ್ನೋದು ನೋಡಿ ಒಂದು ನಿಮಿಷ ನೋಡಿ A1/A2 B1/B2 C1/C ಈಕ್ವಲ್ ಇಲ್ಲ ಯಾವುದು ಈಕ್ವಲ್ ಇಲ್ಲ ಅಂದ್ರೆ ಇಂಟರ್ಸೆಕ್ಟಿಂಗ್ ಎಂತ ಲೈನ್ ಇಂಟರ್ಸೆಕ್ಟಿಂಗ್ ಅಂತಾದ್ರೂ ಕರಿಬಹುದು ಯೂನಿಕ್ ಸೊಲ್ಯೂಷನ್ ಅಂತಾನೂ ಕರಿಬಹುದು ಆಮೇಲೆ ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟ್ ಅರ್ಥ ಆಯ್ತಾ ಇದಕ್ಕೇನು ಹೆಸರು ಇಂಟರ್ಸೆಕ್ಟಿಂಗ್ ಯುನಿಕ್ ಸೊಲ್ಯೂಷನ್ ಕನ್ಸಿಸ್ಟೆಂಟ್ ಮೂರನೇ ಹೆಸರಿದೆ ಅದು ಗೋವಿಂದ ನಾರಾಯಣ ವಾಸುದೇವ ಎಲ್ಲ ಒಂದೇ ಇಂಟರ್ಸೆಕ್ಟಿಂಗ್ ಯುನಿಕ್ ಸೊಲ್ಯೂಷನ್ ಕನ್ಸಿಸ್ಟೆಂಟ್ ಆಯ್ತು A1/A2 is equal to B1/B2 is equal to C1/B2 ಎಲ್ಲ ಈಕ್ವಲ್ ಆದ್ರೆ ಕೋಇನ್ಸಿಡೆಂಟ್ ಲೈನ್ infinitely many solution consistent coincident ಆಮೇಲೆ many solution infinitely many solution ಆಮೇಲೆ consistent ಶಂಕರ ಪರಮೇಶ್ವರ ಆಮೇಲೆ ವೈದ್ಯನಾಥೇಶ್ವರ ಶಿವ ಎಲ್ಲ ಹೆಸರು ಬೇರೆ ಬೇರೆ ಆದ್ರೆ ನಂಜುಂಡೇಶ್ವರ ಸಿದ್ಧಲಿಂಗೇಶ್ವರ is equal to is not equal to C1 ಇವಾಗ ಎಂತ ಲೈನು ಪ್ಯಾರಲಲ್ ಲೈನ್ ನೋ ಸೊಲ್ಯೂಷನ್ ಇನ್ಕನ್ಸಿಸ್ಟೆಂಟ್ ಇವರಿಗೆ ಚಂದನ ಸೇರ್ಲೇ ಇಲ್ಲ ಅವರಲ್ಲಿ ಇವರಲ್ಲಿ ಒಂದು ಈಕ್ವೇಶನ್ 2x plus 4y minus 12 ಇದನ್ನ ಚೆಕ್ ಮಾಡಿ ಯಾವ್ದಾದ್ರು ಕಾಣಿಸ್ತಿದ್ದಾರೆ ಇದೀರಾ ಕೂಡ್ರು ನಂಬರ್ ಲಾಸ್ಟ್ ಇಯರ್ ಇದ್ರು ಅದಕ್ಕೆ ಇವ್ರು ಕೇಳ್ತಾ ಇದ್ರು ಅದು ಬರೆದ್ರೆ ಸರ್ ಅದೇನೋ ಲಾಸ್ಟ್ ನಂಬರ್ ಓದಿ ಅನ್ನೋರು ಜ್ವರ ಬರೀತ್ ನೋಡಿ ದೊಡ್ಡದಾಗಿ x plus 2y minus 4 is equal to 0 ಒಂದು ಇನ್ನೊಂದು 2x plus 4y minus 12 is B question 2x plus 3y minus 9 is equal to 0 ಒಂದು 4x plus 6y Sir, first one coincident. Absolutely wrong. You are right. Coincident. C. 4 equals minus 2y. First one enter. Is equal to 0. 1/2, 1/2, 1/2. ನೋಡಿ ಯಾಕೆ ಗೊತ್ತಾ ಒಂದೇ ಒಂದು ತೋರಿಸ್ತೀನಿ ನೋಡಿ ಒಂದೇ ಒಂದು ತೋರಿಸ್ತೀನಿ ನೋಡಿ ಯಾಕಂದ್ರೆ ಕೊಡ್ತಾರೆ ಇದು 1 ಮಾರ್ಕ್ ಗ್ಯಾರಂಟಿ ಇದ್ರಲ್ಲಿ ನೋಡಿ ಮೊದಲನೇದು x plus 2y minus 4 is equal to 0 2x plus 4y
minus 12 is equal to 0. ಇದನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಹಾಕಬೇಕು. a1x plus b1y plus c1 is equal to 0. ನೋಡ್ಕೊಳ್ಳಿ ಒಂದು ನಿಮಿಷ. a1x plus b1y plus c1 is equal to ಇದಕ್ಕೇನು a2x plus b2y plus c2 is equal to 0. ಹಿಂಗ ಹಾಕಬೇಕು. ನೋಡು a1x plus b1y plus c1 ಇದಕ್ಕೆ a2x plus b2y plus ಏನು ಇಲ್ಲ ಅಂದ್ರೆ ಏನಿರುತ್ತೆ 1 xx a ಮಾಯ ಏಕರೂಪಾಯ a1 ಎಷ್ಟು ಬಂತು 1 y a ಮಾಯ b1 ಏನು ಬಂತು ಲಾಸ್ಟ್ ಅಲ್ಲಿ c1 ಗೆ ಏನು ಉಳಿದಿದೆ ಆನ್ಸರ್ -4. ಅದೇನಿರುತ್ತೋ ಅದು ಹಂಗೆ ಬರೀಬೇಕು. xx a ಮಾಯ a2 ಏನು ಬಂತು y a ಮಾಯ b2 ಏನು ಬಂತು c2 ಏನು ಆನ್ಸರ್. ಇವಾಗ ನೋಡಿ a1 by a2 ಮಾಡ್ಕೊಳ್ಳಿ, b1 by b2 ಮಾಡ್ಕೊಳ್ಳಿ, c1 by c2 ಮಾಡ್ಕೊಳ್ಳಿ. ಎಲ್ಲ ಈಕ್ವಲ್ ಆದ್ರೆ ಕೋಇನ್ಸಿಡೆಂಟ್ ಅಂತ ಬರೀರಿ. ಮೊದಲೆರಡು ಈಕ್ವಲ್ ಆಗಿ ಲಾಸ್ಟ್ ಡೇಟ್ ಈಕ್ವಲ್ ಆಗಿಲ್ಲ ಅಂದ್ರೆ ಪ್ಯಾರಲಲ್ ಅಂತ ಬರೀರಿ. ಅದು ಯಾವುದು ಈಕ್ವಲ್ ಆಗಿಲ್ಲ ಅಂತಂದ್ರೆ ಇಂಟರ್ಸೆಕ್ಟ್ ಅಂತ ಬರೀರಿ. ನೋಡೋಣ ಇವಾಗ ಏನ್ ಬರುತ್ತೆ. a1 ಎಷ್ಟಿದೆ 1, a2 ಎಷ್ಟಿದೆ 2. ಇದಕ್ಕೆ ಏನ್ ಬಂತು ಆನ್ಸರ್ b1 ಹೋಗೋಣ. b1 ಎಷ್ಟಿದೆ 2, b2 ಎಷ್ಟಿದೆ 4. ಇದು 2 1 2 2 ಮಾಡ್ಬೋದಾ. ಇದು c1 ಎಷ್ಟಿದೆ c2 ಎಷ್ಟಿದೆ ಮೈನಸ್ ಮೈನಸ್ ಕ್ಯಾನ್ಸಲ್ 1/2. ನೋಡಿ ಎರಡು ಏನಾಯ್ತು. ಸೊ a1 by a2 is equal to b1 by b2 is not equal to. ಇದಕ್ಕೇನ್ ಬಂತು ಅಂದ್ರೆ ಅದೇ ಕಂಡೀಷನ್ ಬರ್ತದೆ. ನನಗೆ ಒಂದೇ ಮಾಡುತ್ತಾ ನೀವೇ ಮಾಡಿ ಈ ತರ ಚೆಕ್ ಮಾಡಿ. ಎಲ್ಲ ಈಕ್ವಲ್ ಬಂದ್ರೆ ಕೋಇನ್ಸಿಡೆಂಟ್ ಅಂತ ಹಾಕಿ, ಯಾವುದು ಈಕ್ವಲ್ ಆಗಿಲ್ಲ ಅಂತಂದ್ರೆ ಇಂಟರ್ಸೆಕ್ಟ್ ಹಾಕ್ರಿ. ಮೊದಲೆರಡು ಈಕ್ವಲ್ ಆಗಿ ನಾಟಿ ಮೂರನೇದು ಈಕ್ವಲ್ ಆಗಿಲ್ಲ ಅಂದ್ರೆ ಪ್ಯಾರಲಲ್ ಅಂತ. ಎಂತ ಏನಾಯ್ತು ಇವಾಗ. ಇದಕ್ಕೆ ಇನ್ನೊಂದು ಹೆಸರೇನು, ಇನ್ನೊಂದು ನಾಮ ಏನು, ಬರ್ಕೊಳ್ಳಿ ನೀವೇ ಟ್ರೈ ಮಾಡಿ.